ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಾಮ್ಗೆ ಕಾಲ್ ಬರುತ್ತೆ. ಲೌಡ್ ಸ್ಪೀಕರ್ಗೆ ಹಾಕಿ, ಹೇಳು ಸ್ನೇಹ, ಈಗ ಯಾಕೆ ಕಾಲ್ ಮಾಡಿದ್ಯಾ ಅಂತಾನೆ ರಾಮ್. ಯಾಕೆ ರಾಮ್, ನಿನ್ನ ವಾಯ್ಸ್ ತುಂಬ ಲೋ ಆಗಿದೆಯಲ್ಲ ಅಂತಾಳೆ ಸ್ನೇಹ. ಕಾಲ್ ಯಾಕೆ ಮಾಡಿದೆ ಅಂತಾನೆ ರಾಮ್. ನಿನ್ನ ಬಗ್ಗೆ ಕಾಳಜಿ ತೋರಿಸ್ತಾ ಮಾತಾಡಿದ್ರು ನಿನ್ಗೆ ಆಗಲ್ಲ ಅಲ್ವಾ? ಓಕೆ, ಏನು ಮಾಡ್ತಿದ್ಯಾ? ಮನೇಲಿ ಆರಾಮಾಗಿ ಕಾಲು ಚಾಚ್ಕೊಂಡು ಕೂತ್ಕೊಂಡು ನನ್ನ ಸವಿತಿ ತಂದು ಕೊಟ್ಟಿರೋ ಕಾಫಿನ ಸಿಪ್ ಮಾಡ್ತಾ ಇದೆಯಾ ಅಂತಾಳೆ ಸ್ನೇಹ. ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಸ್ನೇಹ ಅಂತಾನೆ ರಾಮ್. ಗೊತ್ತು, ಆದರೆ ಈಗ ನಾನು ಬಿಸ್ನೆಸ್ ಬಗ್ಗೆ ಮಾತಾಡ್ತೀನಿ, ಕೇಳಿಸ್ಕೊ. ನಾಳೆಯಿಂದ ನೀನು ಮನೇಲಿ ಆರಾಮಾಗಿ ಸೋಫಾ ಮೇಲೆ ಕೂತ್ಕೊಳ್ಳೋಕ್ಕೆ ಆಗಲ್ಲ. ನಮಗಾಗಿರೋ ನಷ್ಟ ತುಂಬಬೇಕಲ್ವಾ? ಅದಕ್ಕೆ ಹಾಸ್ಪಿಟಲಲ್ಲಿ ಓವರ್ ಟೈಮ್ ಕೆಲಸ ಮಾಡಬೇಕಾಗುತ್ತೆ ಅಂತಾಳೆ ಸ್ನೇಹ. ಆಗ ರಾಮ್ ಪ್ರೇಮ ಮುಖನ ನೋಡ್ತಾನೆ. ಬಹುಶಃ ಹಾಸ್ಪಿಟ್ಲ್ನಲ್ಲಿ ಇಡೀ ರಾತ್ರಿ ಕಾಲ ಕಳಿಬೇಕಾಗುತ್ತೆ ನನ್ನ ಜೊತೆ, ನಮ್ಮ ಸ್ಟಾಫ್ ಜೊತೆ ಅಂತಾಳೆ ಸ್ನೇಹ. ನೋಡು ಸ್ನೇಹ, ಹಾಸ್ಪಿಟಲ್ ಇರೋದು ಪೇಷಂಟ್ನ ಗುಣಪಡಿಸೋಕೆ, ನಿನ್ನ ತರಹ ಬಾಯಿ ಚಪಲಕ್ಕೆ ಹರಟೆ ಹೊಡೆಯೋ ಅದಕ್ಕಲ್ಲ. ನಾನು ಎಷ್ಟೊತ್ತು ಕೆಲಸ ಮಾಡಬೇಕು ಅನ್ನೋದು ನನಗೆ ಗೊತ್ತು. ನಿನಗೆ ಬೇಕಿರೋದು ನನ್ನ ಟೈಮ್ ಅಲ್ಲ, ನನ್ನ ಸೋಲ್ ಅಲ್ವಾ ಅಂತಾನೆ ರಾಮ್. ಆಗ ಸ್ನೇಹ ನಗ್ತಾ, ಹಾಗಲ್ಲ ರಾಮ್, 25 crores ಅಂದರೆ ದುಡಿಯೋದೇನು ಸುಮ್ಮನೆನಾ? ಜೀವನ ಪೂರ್ತಿ ದುಡಿದ್ರೂ ದುಡಿಯೋಕ್ಕಾಗಲ್ಲ. ನಿನಗೆ ನಾನು ಒಂದೇ ಒಂದು ಆಫರ್ ಕೊಡ್ತೀನಿ, ಸಾಲ ತೀರ್ಸೋಕ್ಕೆ. ತಾಕತ್ತಿಲ್ಲ ಅಂದರೆ ಹೇಳು, ಅದಕ್ಕೆ ನಾನೇ ಒಂದು ಐಡಿಯಾ ಕೊಡ್ತೀನಿ. ಪಾಪ ನಿನ್ನ ಸ್ಥಿತಿ ನೋಡಿದರೆ ನನಗೆ ನಗು ಬರುತ್ತೆ. ಅಲ್ಲಲ್ಲ, ಅಳು ಬರುತ್ತೆ ರಾಮ್ ಅಂತಾಳೆ ಸ್ನೇಹ. ನಗು, ಹೊಟ್ಟೆ ತುಂಬಷ್ಟು ಈಗಲೇ ನಗು. ಯಾಕಂದರೆ ಸತ್ಯ ಹೊರಗೆ ಬಂದಾಗ ನಿನ್ನ ಮುಖದಲ್ಲಿ ಇರೋದು ನಗು ಅಲ್ಲ, ಭಯ ಇರುತ್ತೆ. ಸದ್ಯಕ್ಕೆ ನೀನು ಎಷ್ಟು ಹಾರಾಡ್ತೀಯೋ ಹಾರಾಡು. ಕಾಲ ಎಲ್ಲರ ಕಾಲೆಳೆಯುತ್ತೆ, ನಿನ್ನ ಕಾಲು ಎಳೆಯುತ್ತೆ, ಬಿದ್ದೇ ಬೀಳ್ತೀಯ, ನೋಡ್ತಿರು ಅಂತ ಕಾಲ್ ಕಟ್ ಮಾಡ್ತಾನೆ ರಾಮ್. ನೀನು ಆ ಸ್ನೇಹ ಹೇಳಿದ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ನೀನೇನು ತಪ್ಪು ಮಾಡಿಲ್ಲ ಅಂದಮೇಲೆ ಆ ದೇವ್ರು ಖಂಡಿತ ನಮ್ಮ ಕೈ ಬಿಡಲ್ಲ. ತಗೋ ಕಾಫಿ ಕುಡಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಪ್ರೇಮ ಅಲ್ಲಿಂದ ಹೋಗ್ತಾಳೆ. ಪ್ರೇಮ ಆಚೆ ಈಚೆ ತಿರುಗ್ತಾ ಇರ್ತಾಳೆ. ಆಗ ಮಹಾದೇವ ಬರ್ತಾನೆ. ಮಹಾದೇವ, ನಾನು ನಿಮಗೆ ಕಾಯ್ತಿದ್ದೆ, ನೀವು ಹೇಳಿದ್ದೆಲ್ಲ ತಂದ್ರ ಅಂತಾಳೆ ಪ್ರೇಮ. ತಕ್ಕ ಬಂದೀವ್ನಿ. ಇವತ್ತು ಆ ಕಾಡು ರಾಕ್ಷಸಿ ಅಲ್ಲಲ್ಲ ಕಾವ್ಯ ಹೆಂಗೆ ನನ್ನ ಮೇಲೆ ಸಿಟ್ಟು ಮಾಡ್ಕೋತಾಳೆ ಅಂತ ನಾನು ನೋಡೇ ಬಿಡ್ತೀನಿ. ಅವಳಿಗೆ ಜಗಳ ಮಾಡೋಕ್ಕೆ ಯಾವ ಕಾರಣವೂ ಇಲ್ಲ ಅಂತಾನೆ ಮಹಾದೇವ. ಆಲ್ ದಿ ಬೆಸ್ಟ್, ನಾನಿಲ್ಲೇ ಆಚೆ ನಿಂತ್ಕೊಂಡು ನೋಡ್ತಿರ್ತೀನಿ, ನೋಡೋಣ ಏನಾಗುತ್ತೆ ಅಂತ ಅಂತಾಳೆ ಪ್ರೇಮ. ಮಹಾದೇವ ರೂಮಿಗೆ ಬರ್ತಾನೆ. ಆಗ ಕಾವ್ಯ ಕೂತ್ಕೊಂಡು ವಾರೆಗಣ್ಣಿಂದ ಮಹಾದೇವನ ನೋಡ್ತಾನೆ. ಇವತ್ತು ಇವನು ಸಾಕ್ಷಾತ್ ಇಂದ್ರಲೋಕನೇ ನನ್ನ ಮುಂದೆ ತಂದಿಟ್ರು ನಾನು ಇವನ ಮುಂದೆ ಕಿರ್ಚಾಡಿ ಜಗಳ ಮಾಡಿ ಚಾಲೆಂಜಲ್ಲಿ ಸೋಲಿಸ್ತೀನಿ. ಆಗಲೇ ಅಪ್ಪನ ಜೊತೆ ನಾನು ಬೆಂಗಳೂರಿಗೆ ಹೋಗೋಕ್ಕಾಗೋದು ಅಂತ ಯೋಚನೆ ಮಾಡ್ತಾಳೆ. ಆಗ ಮಹಾದೇವ, ಕಾವ್ಯ, ಹೋ ಕಾವ್ಯ ಅಂತ ಕೂಗ್ತಾನೆ. ಕೇಳಿಸ್ತಿದೆ ಹೇಳು ಅಂತಾಳೆ ಕಾವ್ಯ. ಅದು ನಿಮ್ಮ ಅಪ್ಪ ನಿನಗೆ ತಂದು ಕೊಡ್ತಿದ್ರಲ್ಲ, ಹಂಗೆ ನಾನು ಅಂಗಡಿಯೆಲ್ಲ ಹುಡುಕಿ ಕನಕಾಂಬರ ಹೂ ತಂದಿದ್ದೀನಿ. ಅಷ್ಟೇ ಅಲ್ಲ ಕಣಮಿ, ಬಿಸಿ ಬಿಸಿ ಹಲ್ವನೂ ತಂದಿದ್ದೀನಿ. ಕನಕಾಂಬರನೂ ಗಮ್ ಅಂತೈತೆ, ಹಲ್ವ ಜುಮ್ ಅಂತೈತೆ. ಇದನ್ನು ತಿಂದರೆ ನಿನ್ನ ಮನಸ್ಸು ಹೃದಯ ಗುಮ್ ಗುಮ್ ಅಂತೈತೆ ಅಂತಾನೆ ಮಹಾದೇವ. ನಾನು ಹೇಳಿದ್ದು ಮಲ್ಲಿಗೆ ಹೂ ಅಲ್ವಾ, ಕನಕಾಂಬರ ಯಾಕೆ ತಂದರು ಅಂತಾಳೆ ಪ್ರೇಮ. ಬೇಡ ಕಾವ್ಯ, ಬೇಡ, ಒಪ್ಕೋಬೇಡ. ಇಷ್ಟ ಇಲ್ಲ ಅನ್ನೋ ಅಂತ ಯೋಚನೆ ಮಾಡ್ತಾ ಕಾವ್ಯ, ನನಗೆ ಕನಕಾಂಬರ ಹೂವು ಇಷ್ಟನೇ ನಿಜ, ಆದರೆ ನನಗೆ ಇವತ್ತು ಮಲ್ಲಿಗೆ ಹೂ ಮುಡಿಬೇಕು ಅನ್ನಿಸ್ತಿದೆ ಅಂತಾಳೆ. ಮಹಾದೇವ ಅವರೇ, ಎಲ್ಲ ಕೆಡಿಸ್ಬಿಟ್ರಿ ಅಂತ ಪ್ರೇಮ ಹಣ ಚಚ್ಕೋತಾಳೆ. ಏನು ಗೊತ್ತಿಲ್ದಿರ ನನ್ನ ಅರ್ಥ ಮಾಡ್ಕೊತೀನಿ ಅಂತ ಚಾಲೆಂಜ್ ಬೇರೆ ಕಟ್ಟಿದ್ಯಾ ಅಂತಾಳೆ ಕಾವ್ಯ. ಅಷ್ಟೇಯಾ, ಇವತ್ತು ನಿನಗೆ ಮಲ್ಲಿಗೆ ಹೂವು ಮುಡ್ಕೋಬೇಕು ಅನ್ನಿಸ್ತಿದೆ ಅಂತ ಆ ನಕ್ಷತ್ರನೇ ನನ್ನ ಕಿವಿಯಾಗಿ ಹೇಳಿತ್ತು ಕಣಿಮಿ. ಅದಕ್ಕೆ ಇಲ್ಲಿ ನೋಡಿಲಿ ಮಲ್ಲಿಗೆ ಹೂವು ತಂದಿದ್ದೀನಿ, ಮೈಸೂರು ಮಲ್ಲಿಗೆ ಗಮ್ ಅಂತೈತೆ, ತಗೋ ಅಂತಾನೆ ಮಹಾದೇವ. ಪ್ರೇಮ ಖುಷಿಯಿಂದ ನಗ್ತಾಳೆ. ಇದು ಅರಳಿರೋ ಮಲ್ಲಿಗೆ ಹೂ, ನಾಳೆ ಅಷ್ಟರಲ್ಲಿ ಬಾಡೋಗುತ್ತೆ, ವಾಸನೆಯೂ ಇರೋದಿಲ್ಲ. ನೀನು ಹೆಣ್ಮಕ್ಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಮಹಾದೇವ. ನನಗೆ ಮಲ್ಲಿಗೆ ಮೊಗ್ಗು ಬೇಕು, ಅದನ್ನು ನಾನೇ ನೀರಲ್ಲಿ ಅದ್ದಿ ದಾರದಲ್ಲಿ ಕಟ್ಟಿ ಅದನ್ನು ನಾನು ಮುಡ್ಕೋಬೇಕು, ಹೋಗು ಅಂತಾಳೆ ಕಾವ್ಯ. ಈ ಸೂಕ್ಷ್ಮನ ನಾನು ಹೇಳ್ಕೊಟ್ಟಿಲ್ವಲ್ಲ, ಥೂ, ನಾನೇ ಎಲ್ಲ ಹಾಳು ಮಾಡಿಬಿಟ್ನಾ ಅಂತಾಳೆ ಪ್ರೇಮ. ಓ ಹಂಗ, ಇಡೀ ಲೋಕಕ್ಕೆ ಅರಳಿದ ಮೇಲೆ ಮಲ್ಲಿಗೆ ಹೂವು ಅಂತ ಗೊತ್ತಾಯ್ತದೆ, ಆದರೆ ನಿನ್ನ ಗಂಡಂಗೆ ಮೊಗ್ಗಾಗಿರುವಾಗಲೇ ಇದು ನನ್ನ ಹೆಂಡರಿಗೆ ಇಷ್ಟ ಅಂತ ಗೊತ್ತಾಯ್ತದೆ ಕಣಮ್ಮಿ. ಅದಕ್ಕೆ ಇಲ್ಲಿ ನೋಡಿಲಿ ಮಲ್ಲಿಗೆ ಮೊಗ್ಗನ್ನು ತಂದಿದ್ದೀನಿ, ಇದನ್ನು ನೀನು ಬೇಕಿದ್ರೆ ಕಟ್ಕ, ಬೇರೆಯವರಿಗಾದರೂ ಕಟ್ಟಕ್ಕೊಡು, ನಿನ್ನಿಷ್ಟ ಅಂತಾನೆ ಮಹಾದೇವ. ಪರವಾಗಿಲ್ವೇ, ನಾನು ಇದನ್ನು ಹೇಳೇ ಕೊಟ್ಟಿಲ್ವಲ್ಲ, ಸೂಪರ್ ಅಂತಾಳೆ ಪ್ರೇಮ. ಅಯ್ಯೋ, ಇದನ್ನು ಬೇರೆ ತಂದಿದ್ದೀನಾ, ಇವನು ಸೋಲೋ ಹಾಗೆ ಕಾಣ್ತಿಲ್ವಲ್ಲಪ್ಪ, ಛೇ, ಏನು ಮಾಡಲಿ ಅಂತಾಳೆ ಕಾವ್ಯ. ಏನಾಯಿತು ಕಾವ್ಯ, ಮುಖದ ಮೇಲೆ ರಾಕೆಟ್ ಬಿಟ್ಟಂಗಾಗೈತೆ, ಇಷ್ಟ ಆಗಿಲ್ವಾ, ಖುಷಿ ಆಗಲಿಲ್ವಾ ಅಂತಾನೆ ಮಹಾದೇವ. ಬರೀ ಮಲ್ಲಿಗೆ ಮೊಗ್ಗು ತಂದು ಕೊಟ್ಟರೆ ಆಗೋಯ್ತಾ, ಒಂದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು. ನನ್ನಪ್ಪ ಮಲ್ಲಿಗೆ ಹೂವಿನ ಜೊತೆ ಗುಲಾಬಿ ಹೂವನ್ನು ತಂದುಕೊಡೋರು ಅಂತಾಳೆ ಕಾವ್ಯ. ಇಲ್ವಲ್ಲ, ಅಪ್ಪ ಯಾವತ್ತೂ ಗುಲಾಬಿ ಹೂ ತಂದುಕೊಟ್ಟಿಲ್ವಲ್ಲ ಅಂತಾಳೆ ಪ್ರೇಮ. ಮಲ್ಲಿಗೆ ಹೂವಿನ ನಡುವೆ ಆ ಗುಲಾಬಿ ಹೂ ಮುಡ್ಕೊಂಡ್ರೆ ರಾಜಕುಮಾರಿ ಥರ ಅನಿಸೋದು, ನಿನಗೇನು ಅರ್ಥ ಆಗಲ್ಲ, ಹೋಗು ಅಂತಾಳೆ ಕಾವ್ಯ. ತಾಜಾ ಗುಲಾಬಿ ಹೂ ಅಂತ ಮಹಾದೇವ. ನೀನು ರಾಜಕುಮಾರಿ ಥರ ಕಾಣ್ತೀಯ ಅಂದ್ಮ್ಯಾಕೆ ಈ ರಾಜಕುಮಾರ ಸುಮ್ಮನೆ ಇರ್ತಾನ, ಅದಕ್ಕೆ ಗುಲಾಬಿನೂ ತಂದಿದ್ದೀನಿ, ತಗೋ. ಇವತ್ತು ಭೂಕಂಪನೇ ಆದರೂ ನಾನು ನಿನ್ನ ಜೊತೆ ಜಗಳ ಆಡಲ್ಲ, ಪಂದ್ಯನೂ ನಂದೆಯ, ಗೆಲ್ಲೋನು ನಾನೇ. ನಾಳೆ ಒತ್ತಾರೆ ಜೀಪ್ ರೆಡಿ ಇರ್ತೈತೆ, ನನ್ನ ಜೊತೆ ಬೆಂಗಳೂರಿಗೆ ಬರೋದಕ್ಕೆ ರೆಡಿಯಾಗು ಈಗ ಅಂತ
ಎಲ್ಲ ಹೂವನ್ನು ಮತ್ತು ಹಲ್ವನ್ನ ಅವ್ಳ ಕೈಗೆ ಕೊಟ್ಟು ಎಂಜಾಯ್ ಕಾವ್ಯ ಈಗಲಾದರೂ ಸಿಟ್ಟು ಕಮ್ಮಿ ಆಯಿತಾ, ಪಂದ್ಯ ಮರಿಬೇಡ ಕಣಮೆ, ನಾನೇ ಗೆದ್ದಿರೋದು, ನೀನು ಸಿಟ್ಟು ಮಾಡ್ಕೊಳ್ಳೋಕ್ಕೆ ಅವಕಾಶನೇ ಮಾಡಿಕೊಟ್ಟಿಲ್ಲ ನೋಡು ನಾನು ಅಂತಾನೆ ಮಹಾದೇವ. ಆಗ ಪ್ರೇಮ ಬಂದು, ಕಾವ್ಯ ನೀನು ಆಡಿದ ಆಟಕ್ಕೆ ನೀನೇ ಗೆಲ್ತೀಯ ಅಂದ್ಕೊಂಡಿದ್ದೆ, ಆದರೆ ಮಹಾದೇವ ಅವರು ನಿನ್ನ ಸೋಲಿಸಿ ಸುಣ್ಣ ಮಾಡಿಬಿಟ್ರು ಅಂತಾಳೆ. ಅಕ್ಕ ಅಂತಾಳೆ ಕಾವ್ಯ. ಇದೇ ಈಗ ಮಾತು ಕೊಟ್ಟ ಹಾಗೆ ಮಹಾದೇವ ಅವರು ನಿನ್ನ ಜೊತೆ ಬೆಂಗಳೂರಿಗೆ ಬರ್ತಿದ್ದಾರೆ ಅಂತಾಳೆ ಪ್ರೇಮ. ಅಕ್ಕ ನಿನಗೆ ಇವನ ಬಗ್ಗೆ ಇನ್ನೂ ಗೊತ್ತಿಲ್ಲ, ಇವಾಗ ಇವನು ಬರೀ ನಾಟಕ ಆಡ್ತಿದ್ದಾನೆ, ನಾಳೆ ನಾನೇನಾದರೂ ಗಾಡಿ ಹತ್ತಿದ್ರೆ ಹಾಗೆ ಎಣ್ಣೆಗೆ ಹಾಕಿ ಫ್ರೈ ಮಾಡಿಬಿಡ್ತಾನಷ್ಟೇ ಅಕ್ಕ, ಬರೀ ಕಾಟ ಕೊಡ್ತಾನೆ ಇವನು ನನ್ನ ಕೈಯಲ್ಲಿ ತಡೆಯೋಕ್ಕಾಗೋದಿಲ್ಲ ಇವನ ಕಾಟನ ಅಂತಾಳೆ ಕಾವ್ಯ ಸುಳ್ಳು ಹೇಳಬೇಡ, ಮಹಾದೇವ ಅವರು ನಿನಗೆ ಅಪ್ಪ ತಂದುಕೊಟ್ಟ ಹಾಗೆ ಮಲ್ಲಿಗೆ ಹೂವು ಹಲ್ವ ಎಲ್ಲ ತಂದಿದ್ದಾರೆ, ಮಲ್ಲಿಗೆ ಜೊತೆ ಗುಲಾಬಿ ಹೂವನ್ನು ತಂದುಕೊಟ್ಟಿದ್ದಾರೆ, ಪಾಪ ಅವ್ರು ನೀನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಮಾತು ಕೊಟ್ಟ ಹಾಗೆ ನೀನು ಅವರನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕು ಅಲ್ವಾ, ಉಲ್ಟಾ ಹೊಡೆಯೋ ಹಾಗಿಲ್ಲ ಅಂತಾಳೆ ಪ್ರೇಮ. ಕಾವ್ಯ ಸತ್ಯನಾರಾಯಣ ಅವರೇ, ನಾಳೆ ನಿಮ್ಮನ್ನು ಹೂನಂಗೆ ಕರ್ಕೊಂಡು ಹೋಗಿ ಹೂನಂಗೆ ಕರ್ಕೊಂಡು ಬರ್ತೀನಿ, ನನ್ನ ಮೇಲೆ ನಂಬಿಕೆ ಇಡಿ ಅಂತಾನೆ ಮಹಾದೇವ. ಕರ್ಮ, ಆಯ್ತು ಬಿಡು, ನನ್ನ ಹಣೆ ಬರ ಇಷ್ಟೇ ಅನಿಸುತ್ತೆ, ನಾಳೆ ಹೋಗಿ ಬರೋಣ, ಆದರೆ ನೆನ್ಪಿಟ್ಕೋ ಮಹಾದೇವ, ದಾರಿನಲ್ಲಿ ಏನಾದರೂ ಕಿರಿಕಿರಿ ಮಾಡಿದರೆ ಅಲ್ಲೇ ಇಳ್ಕೊಂಡು ಬಸ್ ಹತ್ಕೊಂಡು ಹೋಗ್ತೀನಷ್ಟೇ ಅಂತಾಳೆ ಕಾವ್ಯ. ಹಾಗೆಲ್ಲ ಆಗೋಕ್ಕಿಲ್ಲ ಅಂತಾನೆ ಮಹಾದೇವ. ಸರಿ ಅಂತ ಕಾವ್ಯ ಹೋಗ್ತಾಳೆ. ಆಗ ಮಹಾದೇವ, ಪ್ರೇಮ ಅವರೇ ಥ್ಯಾಂಕ್ ಯು ಸೋ ಮಚ್ ಅಂತ ಶೇಕ್ ಹ್ಯಾಂಡ್ ಮಾಡಿ, ನಿಮ್ಮ ಐಡಿಯಾದಿಂದ ನಾನು ಬೆಂಗಳೂರಿಗೆ ಹೋಗೋ ಹಾಗಾಯಿತು ಅಂತಾನೆ. ನಾನು 10 ಪೈಸೆ ಅಷ್ಟೇ ಹೇಳಿದ್ದೆ ಅಷ್ಟೇ, ನೀವು 100ರಷ್ಟು ಬಳಸ್ಕೊಂಡಿದ್ದೀರಾ, ಈ ಗೆಲುವು ನಂದಲ್ಲ ನಿಮ್ಮದು, ನೀವು ಕಾವ್ಯ ಜುಮ್ ಅಂತ ಹೋಗ್ಬಿಟ್ಟು ಬನ್ನಿ ಅಂತಾಳೆ ಪ್ರೇಮ. ಈಚೆ ಬೆಳಿಗ್ಗೆ ಕಾವ್ಯನ ಹತ್ರ ಕಲ್ಯಾಣಿ, ಕಾವ್ಯ ಈ ಪ್ರದರ್ಶನ ಎಷ್ಟು ದಿನ ಇರುತ್ತೆ ಅಂತಾರೆ. ಇವತ್ತು ಒಂದಿನ ಅತ್ತೆ, ಸಂಜೆ ಅಷ್ಟರಲ್ಲಿ ಮುಗ್ದೋಗುತ್ತೆ ಅಂತಾಳೆ ಕಾವ್ಯ. ರಾತ್ರಿ ಹೊತ್ತು ಪ್ರಯಾಣ ಬೇಡ, ಅಲ್ಲೇ ಇದ್ದು ಬೆಳಿಗ್ಗೆ ಹೊರಡಿ ಅಂತಾರೆ ಕಲ್ಯಾಣಿ. ಆಯ್ತು ಕಣಮ್ಮ, ನಿನ್ನ ಮಾತು ಮೀರಕಾಯ್ತದ ಹೇಳು, ಅದು ಸರಿ, ನಮ್ಮ ಪುಟ್ಟಿಯಲ್ಲಿ ಕಾಣ್ತಿಲ್ಲ ಅಂತಾನೆ ಮಹಾದೇವ. ನಾಳೆ ಲಗ್ನ ಪತ್ರಿಕೆ ಪೂಜೆ ಇದೆ, ನೀನು ಅಷ್ಟರಲ್ಲಿ ಬರ್ತೀಯೋ ಇಲ್ವೋ ಅಂತ ಬೇಜಾರು ಮಾಡ್ಕೊಂಡು ಹೋದ್ಲು ಅಂತಾರೆ ಕಲ್ಯಾಣಿ. ಹೌದಾ ಮಹಾದೇವ, ನೀನು ಇಲ್ಲೇ ಇರು, ನೀನು ಪಂಚಮಿ ಮದುವೆ ಬಗ್ಗೆ ಎಷ್ಟೆಲ್ಲ ಕನ್ಸು ಕಾಣ್ತಿರ್ತೀಯ, ನೀನು ಇಲ್ಲಿರೋದೇ ಒಳ್ಳೆಯದು, ನಾನು ಅಪ್ಪಂಗೆ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀನಿ, ನಾನು ಅಪ್ಪನ ಜೊತೆ ಬೆಂಗಳೂರಿಗೆ ಹೋಗ್ತೀನಿ ಆಯಿತಾ ಅಂತಾಳೆ ಕಾವ್ಯ ಅದೆಲ್ಲ ಏನು ಬೇಡ, ಬೆಳಿಗ್ಗೆ ಅಷ್ಟೊತ್ತಿಗೆ ಮಹಾದೇವರವರು ಬಂದಿರ್ತಾರೆ ಅಲ್ವಾ ಅಂತಾಳೆ ಪ್ರೇಮ. ಹೌದೌದು, ನೀವೆಲ್ಲ ದೇವಸ್ಥಾನಕ್ಕೆ ಹೋಗುವಷ್ಟರಲ್ಲಿ ನಾನಲ್ಲಿರ್ತೀನಿ, ನನ್ನ ರಾಜಕುಮಾರಿ ಮದುವೆ ತಯಾರಿಗೆ ನಾನಿಲ್ಲದೆ ಹೋಯ್ತೀನಾ ಅಂತಾನೆ ಮಹಾದೇವ. ಮತ್ತೇನು, ಇನ್ನು ಹೊರಡಿ ನೀವು ಅಂತಾಳೆ ಪ್ರೇಮ. ನಡೆಯಮ್ಮು ಅಂತಾನೆ ಮಹಾದೇವ. ಕಾವ್ಯನ ಗೋಳು ಹೊಯ್ಕೊಳ್ದೆ ಹುಷಾರಾಗಿ ಕರ್ಕೊಂಡು ಬಾ ಆಯ್ತಾ ಅಂತಾರೆ ಕಲ್ಯಾಣಿ. ನಿಮ್ಮ ಮಗ ಯಾವತ್ತಾದರೂ ಯಾರಿಗಾದರೂ ಕಿರಿಕಿರಿ ಮಾಡೋದನ್ನು ನೀನು ನೋಡಿದ್ಯಾ ಅಂತಾನೆ ಮಹಾದೇವ. ಕಿರಿಕಿರಿ ಮಾಡಲ್ಲ, ಆದರೆ ಹುಚ್ಚಿಡಿಯೋ ಹಾಗೆ ಮಾಡ್ತಾನಷ್ಟೇ ಅಂತಾಳೆ ಕಾವ್ಯ. ಪ್ರೇಮ ಕಲ್ಯಾಣಿ ನಗ್ತಾರೆ. ಈ ಪಟಾಕಿ ಜೊತೆ ಹೋಗಬೇಕಾದ್ರೆ ಸ್ವಲ್ಪನೂ ಸದ್ದು ಮಾಡದೆ ಹೋದರೆ ನನ್ನ ಜೊತೆ ನನ್ನ ಗಾಡಿ ಮುಂದೆ ಹೋಗೋಕ್ಕಿಲ್ಲ ಅಂತೀನಿ. ಆಯ್ತು ಬಿಡು, ಇವತ್ತು ನೀನು ಹೇಳಿದ್ಯಲ್ಲ, ಇವತ್ತು ಒಂದು ದಿನಕ್ಕೆ ನಾನು ಸೈಲೆಂಟ್ ಮಹಾದೇವ ಆಗಿರ್ತೀನಿ ಅಂತಾನೆ ಮಹಾದೇವ. ನನಗೇನು ನಂಬಿಕೆ ಇಲ್ಲಪ್ಪ ಅಂತಾಳೆ ಕಾವ್ಯ. ಬಾಬಾ ಕಾವ್ಯ ಹೋಗೋಣ, ಅಮ್ಮ ಬಾಯ್ ಅಂತ ಮಹಾದೇವ ಕಾವ್ಯನ ಎಳ್ಕೊಂಡು ಹೋಗ್ತಾನೆ. ಪ್ರೇಮ ಇವರು ಬರುವಷ್ಟರಲ್ಲಿ ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡು ಬಂದರೆ ಅಷ್ಟೇ ಸಾಕು ಅಂತಾರೆ ಕಲ್ಯಾಣಿ. ಅವರು ಆರಾಮಾಗಿ ಹೋಗ್ಬಿಟ್ಟು ಬರ್ತಾರೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತಾಳೆ ಪ್ರೇಮ. ಈಚೆ ಪ್ರೇಮ ರೂಮಿಗೆ ಬಂದು, ಈ ಮನುಷ್ಯ ಬೆಳಿಗ್ಗೆ ಆಸ್ಪತ್ರೆಗೆ ಹೋದರೆ ಸಂಜೆನೇ ಮನೆಗೆ ಬರೋದು, ಕೈಗೆ ಸಿಗಲ್ಲ, ಇವತ್ತು ಹೇಗಾದರೂ ಮಾಡಿ ಲೇಟಾಗಿ ಆಸ್ಪತ್ರೆಗೆ ಕಳಿಸ್ಬೇಕು, ಏನು ಮಾಡಲಿ ಅಂತ ರಾಮ್ ಶರ್ಟ್ ಬಟನ್ನ ಕಿತ್ತಾಕ್ತಾಳೆ ಪ್ರೇಮ. ನಂತರ ಶರ್ಟನ್ನು ಅಲ್ಲೇ ಬೆಡ್ ಮೇಲೆ ಇಟ್ಟು ಅಲ್ಲಿರೋ ಅವ್ನು ಬೇರೆ ಬಟ್ಟೆನೆಲ್ಲ ತಗೊಂಡು ಅಲ್ಲಿಂದ ಓಡೋಗ್ತಾಳೆ. ಈಚೆ ರಾಮ ಸ್ನಾನ ಮಾಡ್ಕೊಂಡು ಬಂದು ಶರ್ಟ್ ಹಾಕ್ಕೊಂಡು ಬಟನ್ ಇಲ್ಲದೆ ಇರೋದನ್ನು ನೋಡಿ, ಬಟನ್ ಇಲ್ಲ, ಶರ್ಟ್ ಚೇಂಜ್ ಮಾಡಬೇಕಾ ಅಂತ ವಾರ್ಡ್ರೋಬ್ ನೋಡಿ, ಒಂದು ಬಟ್ಟೆನೂ ಇಲ್ಲ, ಅಲ್ಲ ಇವರೆಲ್ಲ ಬಟ್ಟೆನ ಪಾತ್ರೆ ಅಂಗಡಿಗೆ ಮಾರಿದಾರ ಹೇಗೆ, ಪ್ರೇಮ ಎಲ್ಲಿದೆಯಾ ಅಂತ ಕೂಗ್ತಾನೆ ರಾಮ್. ಏನು ಅಂತ ಪ್ರೇಮ ಬರ್ತಾಳೆ. ನೋಡು, ಈ ಶರ್ಟಲ್ಲಿ ಬಟನ್ ಇಲ್ಲ, ಬೇರೆ ಹಾಕೊಳ್ಳೋಣ ಅಂದರೆ ಬಟ್ಟೆನೇ ಇಲ್ಲ, ಬಟ್ಟೆ ಎಲ್ಲ ಎಲ್ಲಿಟ್ಟಿದ್ಯಾ ಅಂತಾನೆ ರಾಮ್. ಅದು ಇಟ್ಟು ಒಂಥರ ಮುಗ್ಲು ಸ್ಮೆಲ್ ಬರ್ತಿತ್ತಲ್ಲ, ಅದಕ್ಕೆ ನಾನೇ ಒಗೆಯೋಕ್ಕೆ ತಗೊಂಡೋದೆ ಅಂತಾಳೆ ಪ್ರೇಮ. ನಾನೀಗ ಹಾಸ್ಪಿಟ್ಲಿಗೆ ಹೀಗೆ ಹೋಗ್ಲಾ ಅಂತಾನೆ ರಾಮ್. ನಾನೇ ಇದಕ್ಕೆ ಹೊಲಿಗೆ ಹಾಕ್ತೀನಿ ಅಂತಾಳೆ ಪ್ರೇಮ ಬೇಗ ಹಾಸ್ಪಿಟ್ಲಿಗೆ ಲೇಟ್ ಆಗುತ್ತೆ ಅಂತಾನೆ ರಾಮ್. ಆದರೂ ಈ ಕಲರ್ ನಿನಗೆ ಮಸ್ತಾಗಿ ಕಾಣಿಸ್ತಿದೆ ಅಂತ ರಾಮ್ನ ನೋಡ್ತಾ ಹೊಲಿಗೆ ಹಾಕ್ತಾಳೆ ಪ್ರೇಮ. ರಾಮ್ನು ಪ್ರೇಮನ್ನೇ ನೋಡ್ತಾನೆ. ಆಗ ಪ್ರೇಮ ನೂಲನ್ನು ಕಚ್ಚಬೇಕು ಅನ್ನೋವಾಗ, ನನಗೆ ಕಚ್ಕುಳಿ ಆಗಲ್ಲ ಅಂತ ಗೊತ್ತಿಲ್ವಾ ಅಂತಾನೆ ರಾಮ್. ಮತ್ತೆ ಪ್ರೇಮ ಸೂಜಿ ಚುಚ್ತಾಳೆ. ಅಯ್ಯೋ ಚುಚ್ತು ಅಂತಾನೆ ರಾಮ್. ಹೌದಾ ಅಂತಾಳೆ ಪ್ರೇಮ. ಬೇಗ ಹೊಲಿ, ಆಸ್ಪತ್ರೆ ಲೇಟ್ ಆಗುತ್ತೆ ಅಂತಾನೆ ರಾಮ್. ನೀನು ಬೇಗ ಹೋಗಲಿ ಅಂತನಾ ನಾನು ಈ ಗುಂಡಿ ಕಿತ್ತಿದ್ದು, ಇನ್ನು ಸ್ವಲ್ಪ ಹೊತ್ತು ಇರಲಿ ಅಂತ ತಾನೆ ಅಂತಾಳೆ ಪ್ರೇಮ. ನೀನು ಬೇಕು ಅಂತ ಕಿತ್ತಿದ್ದ ಅಂತಾನೆ ರಾಮ್. ಇಲ್ಲ ರಾಮ್, ಅದು ಬಾಯಿ ತಪ್ಪಿ ಬಂದಿದ್ದು ಅಂತಾಳೆ ಪ್ರೇಮ. ನನಗೆ ಇವಾಗ ಅರ್ಥ ಆಯಿತು ಕಣೆ ಅಂತ ಪ್ರೇಮನ ಕಿವಿನ ಹಿಂಡ್ತಾನೆ ರಾಮ್. ನಿಜ ಕಣೋ, ಬಟನ್ ಕಿತ್ತು ಹೋಗಿತ್ತು ಅಂತಾಳೆ ಪ್ರೇಮ. ಆಗ ರಾಮ್ ಪ್ರೇಮನ ನೋಡ್ತಾ ಕಳೆದೋಗ್ತಾನೆ. ಪ್ರೇಮ ಕೂಡ ಅವನ್ನೇ ನೋಡ್ತಾ ಸ್ಮೈಲ್ ಮಾಡ್ತಾಳೆ. ಆಗ ಕಲ್ಯಾಣಿ ಬಂದು, ಪ್ರೇಮ ಏನಿದು, ನೀವಿಬ್ಬರು ಇನ್ನೂ ಆಟದ ಮೂಡಿಂದ ಆಚೆ ಬಂದಿಲ್ವಾ ಅಂತಾರೆ.
ಇವಳು ಬಟನ್ ಹೊಲಿಯೋದನ್ನು ಲೇಟ್ ಮಾಡ್ತಿದ್ದಾಳೆ ದೊಡಮ್ಮ ಅಂತಾನೆ ರಾಮ್. ಮುಂದಿನ ಸಲ ಸ್ಪರ್ಧೆಯಲ್ಲಿ ಬಟನ್ ಹೊಲಿಯೋ ಸ್ಪರ್ಧೆ ಇರುತ್ತೆ ಅಂತ ಈಗಲಿಂದಲೇ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಗಂಡ ಹೆಂಡತಿ ಇಬ್ಬರು ಬೆಸ್ಟ್ ಜೋಡಿ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅನಿಸುತ್ತೆ ಅಂತಾರೆ ಕಲ್ಯಾಣಿ. ಹಾಗೇನಿಲ್ಲ ದೊಡ್ಡಮ್ಮ, ಇವಳು ತರಲೆ ಅಂತಾನೆ ರಾಮ್. ಹೋಗಲಿ ಬಿಡ್ರಪ್ಪ, ನಿಮ್ಮ ಸಂಭ್ರಮ ನೋಡಿ ನನಗೆ ಖುಷಿ ಆಗ್ತಿದೆ. ರಾಮ್, ನೀನು ಆಸ್ಪತ್ರೆಗೆ ಹೋಗೋಕ್ಕೂ ಮುಂಚೆ ನಮ್ಮ ಜೊತೆ ದೇವಸ್ಥಾನಕ್ಕೆ ಬರಬೇಕು. ಇವತ್ತು ನಾನು ನಿನ್ನ ಹೆಸರಲ್ಲಿ ಸಂಕಲ್ಪ ಮಾಡಿಸ್ತಿದ್ದೀನಿ, ಆಮೇಲೆ ಬೇಕಿದ್ರೆ ಆಸ್ಪತ್ರೆಗೆ ಹೋಗು, ಸರಿನಾ ಅಂತಾರೆ ಕಲ್ಯಾಣಿ. ಆದರೆ ಈ ಬಟನ್ ರಾಣಿನ ಸುಮ್ಮನೆ ಬಿಡಲ್ಲ ಅಂತ ಮತ್ತೆ ಪ್ರೇಮ ಕಿವಿ ಹಿಂಡ್ತಾನೆ ರಾಮ್. ಬಿಡೋ ಅವಳ ಕೈನ, ಮಕ್ಳ ಥರ ಆಡ್ತಿರಲ್ಲ ಅಂತ ಕಲ್ಯಾಣಿ ಹೋಗ್ತಾರೆ. ಆಗ ರಾಮ್ ಮತ್ತು ಪ್ರೇಮ ಕಿವಿ ಹಿಂಡ್ತೆ ಚೆನ್ನಾಗಿ ಜೋರಾಗಿ ನಗ್ತಾನೆ. ಪ್ರೇಮ ಕೂಡ ನಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.